ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ಮಾಡ್ತಿರೋ ಆಲ್ಮೋಸ್ಟ್ ಎಲ್ಲ ವೀಡಿಯೋಗಳು ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆಗಿದರೆ ಲೈಕ್ ಕೊಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ. ಇವತ್ತು ನಾನು ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡಿರೋದು. ಒಂದು ಸ್ವಲ್ಪ ಆಚೆ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಹಾಗೆ ಒಂದು ರೀಲ್ಸ್ ಮಾಡೋದಕ್ಕೆ ಮೂಗುತಿ ಬರುತ್ತೆ ಅಲ್ವಾ, ಅದನ್ನು ತೊಗೊಳ್ಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ. ಸೊ ಅದನ್ನು ಕೂಡ ತೊಗೊಂಬರೋಣ ಅಂತ ಹೋದೆ. ಎಲ್ಲ ಟ್ರೈ ಮಾಡ್ತಿದ್ದೆ. ಇದೊಂದಕ್ಕೆ 80 ರೂಪಾಯಿ ಅಂತೆ. ಯಪ್ಪ, ತೊಗೊಳೋದಕ್ಕೆ ಸಿಕ್ಕಾಪಟ್ಟೆ ಹೊಟ್ಟೆ ಉರಿತಿತ್ತು. ಬಟ್ ಆದರೂ ಒಂದು ರೀಲ್ಸ್ ಮಾಡೋದಕ್ಕಲ್ಲ ಅಂತ ತೊಗೊಳ್ಳೇಬೇಕಿತ್ತು ಕೂಡ. ಹಾಗಾಗಿ ಒಂದು ತೊಗೊಂಡೆ. ಓಕೆ ಅನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿರಲಿಲ್ಲ, ಬೇರೆ ಕಡೆ ಸ್ಟಾಕ್ ಇರಲಿಲ್ವಂತೆ. ಸೊ ಹಾಗಾಗಿ ಅದನ್ನೊಂದು ತೊಗೊಂಡ್ಬಿಟ್ಟು ನನ್ನ ಹಸ್ಬೆಂಡ್ಗೆ ನೋಸ್ ಮೇಲೆಲ್ಲ ಇದು ಬ್ಲ್ಯಾಕ್ ಹೇರ್ ಸ್ವಲ್ಪ ಜಾಸ್ತಿ ಆಗಿತ್ತು ಪಾಪ, ಅವ್ರಿಗೆ ಅಂತ ಇದೊಂದು ಜೆಲ್ ಪೀಲ್ ಮಾಸ್ಕು ತೊಗೊಂಡಿರೋದು. ಯಾವತ್ತೂ ಯೂಸ್ ಮಾಡಿಲ್ಲ ಅವರು, ನಾನು ಕೂಡ ಯೂಸ್ ಮಾಡಲ್ಲ. ಅವ್ರಿಗೆ ಅಂತ ತೊಗೊಂಡಿರೋದು, ಫಸ್ಟ್ ಟೈಮ್ ಅಂತ ಯೂಸ್ ಮಾಡ್ತಾ ಇರೋದು ಅವರು ಕೂಡ ಫೇಸ್ಗೆ. ಅವ್ರ ಫೇಸಲ್ಲಿ ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಅವ್ರ ಫೇಸಲ್ಲಿ ಸಿಕ್ಕಾಪಟ್ಟೆ ಪಿಂಪಲ್ ಆಗ್ತಾನೇ ಇರುತ್ತೆ. ನನಗಂತೂ ಯಾವಾಗಲೂ ಹೇಳ್ತಾನೆ ಇರ್ತಾರೆ, ನನಗೊಂದು ಪಿಂಪಲ್ ಹೋಗೋದಕ್ಕೆ ಏನು ರೆಮಿಡಿ ಮಾಡೋಕ್ಕಾಗಲ್ಲ. ಏನಂತ ಮಾಡಲಿ, ನಾನು ಏನು ಮಾಡಿದ್ರು ಅವ್ರ ಫೇಸಲ್ಲಿ ಪಿಂಪಲ್ ಆಗ್ತಾನೇ ಇರುತ್ತೆ. ನಿಮ್ಗೆ ಯಾರಿಗಾದ್ರೂ ಏನಾದರೂ ಪಿಂಪಲ್ ಹೋಗೋದಕ್ಕೆ ಏನಾದರೂ ರೆಮಿಡಿ ಗೊತ್ತಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ಅಲ್ಲಿಂದ ಮನೆಗೆ ಹೊರಡಬೇಕಿತ್ತು. ಪ್ರೆಸ್ ಮುಗ್ಬಟ್ಟೆಲ್ಲ ತೊಗೊಂಡಿದ್ದಾಯಿತು. ಅವ್ರಿಗೂ ಪೀಲ್ ಮಾಸ್ಕ್ ಎಲ್ಲ ತೊಗೊಂಡ್ಬಿಟ್ಟು ಹೊರಡಬೇಕಾದ್ರೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದು ಯಾವುದೋ ಹೊಸ ಥರ ಇದೆ ಅಂತ ತಿನ್ನೋದಕ್ಕೆ ಹೋದರೆ ಬ್ರೆಡ್ ಮತ್ತು ಎಗ್ ಹಾಕಿದ್ರು. ಒಂಚೂರು ಚೆನ್ನಾಗಿರಲಿಲ್ಲ ಆ್ಯಕ್ಚುಲಿ. ನಿಜ ಇನ್ನೊಂದ್ಸಲ ಟ್ರೈ ಮಾಡಲ್ಲ ಅದನ್ನು. ಫಸ್ಟ್ ಟೈಮ್ ತಿಂದಿದ್ದು, ನಿಜವಾಗ್ಲೂ ಚೆನ್ನಾಗಿರಲಿಲ್ಲ ಅದು. ಇವಾಗ ಮನೆಗೆ ಬಂದುಬಿಟ್ಟು ಬಜ್ಜಿ ಹಾಕು ಅಂತ ಹೇಳಿದ್ರು ನಮ್ಮ ಮನೇಲಿ. ನನ್ನ ಹಸ್ಬೆಂಡ್ಗೆ ಬಜ್ಜಿ ಅಂದರೆ ತುಂಬಾ ಇಷ್ಟ. ಮನೆಗೆ ಬಂದುಬಿಟ್ಟು ಬಜ್ಜಿ ಹಾಕ್ಕೊಡ್ತಾ ಇದ್ದೆ ಎಲ್ರಿಗೂ. ನಾನಂತೂ ಯಾವಾಗ ನೋಡಿದ್ರು ಎಣ್ಣೆಯಲ್ಲಿ ಸುಟ್ಕೊಳ್ತಾನೆ ಇರ್ತೀನಿ, ಇಲ್ಲ ಪಾತ್ರೆಯಲ್ಲಿ ಸುಟ್ಕೊಳ್ತಾ ಇರ್ತೀನಿ. ಯಾವಾಗೂ ಸುಟ್ಕೊಳ್ತಾನೆ ಇರ್ತೀನಿ ಅಡುಗೆ ಮಾಡಬೇಕಾದ್ರೆ. ಸೊ ಅದೇನೋ ಗೊತ್ತಿಲ್ಲ ನನಗೆ. ಎಷ್ಟೇ ನಿಧಾನವಾಗಿ ನೋಡ್ಕೊಂಡು ಮಾಡಿದ್ರು ಅದು ಹೇಗೆ ಸುಟ್ಕೊಳ್ತೀನಿ ಅನ್ನೋದೇ ಗೊತ್ತಿರೋಲ್ಲ, ಸುಟ್ಕೊಂಡೇ ಬಿಟ್ಟಿರ್ತೀನಿ. ಇವಾಗ ನಮ್ಮ ಅತ್ತೆಯವ್ರು ನೋಡಿ ನಾನಿಲ್ಲಿ ಬಜ್ಜಿ ಹಾಕ್ತಾಯಿದ್ದೀನಿ, ಅವರು ಕಡಲೆ ಬೀಜನ ಸುಲಿದ್ಬಿಟ್ಟು ನನಗೆ ಬಾಯಿಗೆ ಹಾಕ್ತಾ ಇದ್ದಾರೆ ತಿನ್ನು ಅಂತ. ಯಾಕಂದರೆ ನಾನು ಊಟ ಮಾಡಿ ಮಲ್ಗೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಲ್ವಾ, ಅವಾಗ ಕಡಲೆ ಬೀಜ ತಿನ್ನೋಕೆ ಹೋಗಲ್ಲ. ಯಾವ ಟೈಮ್ ಆಗಿಬಿಟ್ಟಿದೆ ಅಂತ ಹಾಗೆ ಮಲ್ಕೊಬಿಡ್ತೀನಿ. ಸೊ ಹಾಗಾಗಿ ಅವರೇನೆ ತಿನ್ನಿಸ್ತಾ ಇದ್ರು. ನನಗಂತೂ ಕಡಲೆ ಬೀಜ ಅಂದರೆ ನಮ್ಮ ಕಡೆ ಶೇಂಗಾ ಅಂತೀವಿ, ಅದು ತುಂಬ ಅಂದರೆ ತುಂಬ ಇಷ್ಟ ನನಗೆ. ಬೇಯಿಸಿರೋ ಶೇಂಗಾ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಸಿ ಶೇಂಗಾ ಎಲ್ಲ ತಿನ್ನಲ್ಲ. ನನ್ನ ಹಸ್ಬೆಂಡ್ಗೆ ಹಸಿ ಶೇಂಗಾ ಅಂದ್ರೇ ತಿಂತಾರೆ. ಯಾವಾಗ ಎಷ್ಟೇ ಕೊಡು ಹಸಿ ಶೇಂಗಾ ಅದು ತಿಂತಾರೆ. ಬಟ್ ಬೇಯಿಸಿರೋದು ಅಷ್ಟು ಲೈಕ್ ಮಾಡಲ್ಲ ಅವರು. ನನಗೆ ಬೇಯಿಸಿರೋದು ಮತ್ತು ಹುರಿದಿರೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಕಡಲೆ ಬೀಜ. ನೋಡಿ ಇವಾಗ ಹೇಗೆ ಆಡ್ತಿದ್ದಾರೆ ಅಂತ. ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಸೈಡಲ್ಲಿ ಬಜ್ಜಿ ತೊಗೊಂಡು ಬಂದುಬಿಟ್ಟು ತೋರಿಸ್ತಾ ಇದ್ದಾರೆ. ನಾನಿವಾಗ ಬಜ್ಜಿ ಹಾಕ್ಬಿಟ್ಟಾಯಿತು. ಪಾತ್ರೆಗಳೆಲ್ಲ ಸ್ವಲ್ಪ ಇತ್ತು ವಾಶ್ ಮಾಡೋದಕ್ಕೆ. ಅವಾಗೇನೇ ತೊಳ್ಕೊಂಬಿಡ್ತೀನಿ ಪಾತ್ರೆನ, ಯಾಕಂದರೆ ಜಾಸ್ತಿ ಆಗಿಬಿಟ್ರೆ ಹಿಂಸೆ ಅನಿಸುತ್ತೆ ತೊಳೆಯೋದಕ್ಕೆ. ಸೊ ಹಾಗಾಗಿ ಅವಾಗ ಹಾಕಿದ ತಕ್ಷಣವೇ ಏನು ಕೆಲಸ ಮಾಡಿರ್ತೀನಿ ಆ ಪಾತ್ರೆಗಳನ್ನ ಅಲ್ಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಆಮೇಲೆ ರಾತ್ರಿ ಅಷ್ಟೇ, ರಾತ್ರಿನೂ ಊಟ ಮಾಡಿದ್ದು ಪಾತ್ರೆಗಳನ್ನ ರಾತ್ರಿನೇ ವಾಶ್ ಮಾಡ್ಕೊಳ್ತೀನಿ, ಬೆಳಗ್ಗೆ ತನಕ ಇಟ್ಕೊಳ್ಳಲ್ಲ. ಬೆಳಗ್ಗೆ ನೋಡಿದ ತಕ್ಷಣ ನನಗೆ ಇರಿಟೇಟ್ ಆಗ್ತಾ ಇರುತ್ತೆ, ಅಯ್ಯೋ ಪಾತ್ರೆ ಇದೆಯಲ್ಲಪ್ಪ ಅಂತ. ಸೊ ಹಾಗಾಗಿ ನನಗೆ ಆ ಟೆನ್ಷನ್ ಇರಲ್ಲ ರಾತ್ರಿ ತೊಳ್ಕೊಂಬಿಟ್ರೆ. ಹಾಗೆ ರಾತ್ರಿ ಊಟ ಮಾಡಿದ ಪಾತ್ರೆಗಳನ್ನ ಬೆಳಗ್ಗೆವರೆಗೂ ಇಡಬಾರ್ದಂತೆ, ಯಾಕಂದರೆ ಅದೇನೇನೋ ಹೇಳ್ತಾರೆ, ಆಮೇಲೆ ಮೈ ಒಣಗತ್ತೆ, ದುಷ್ಟಶಕ್ತಿಗಳು ಅದೇನೇನೋ ಹೇಳ್ತಾರೆ. ಬಟ್ ನನಗೆ ಅಷ್ಟು ಗೊತ್ತಿಲ್ಲ. ನನಗೆ ಅನಿಸಿರೋದು ಮಾತ್ರ ರಾತ್ರಿ ಊಟ ಮಾಡಿದ ಪಾತ್ರೆಗಳನ್ನೆಲ್ಲ ರಾತ್ರಿನೇ ವಾಶ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಇರಿಟೇಷನ್ ಆಗೋಲ್ಲ, ಟೆನ್ಷನ್ ಇರೋಲ್ಲ ಪಾತ್ರೆ ತೊಳಿಬೇಕು ಅಂತ. ಸೊ ಹಾಗಾಗಿ ನಾನು ರಾತ್ರಿನೇ ವಾಶ್ ಮಾಡ್ಕೊಂಬಿಡ್ತೀನಿ. ಆ್ಯಂಡ್ ನನಗೆ ಮನೆ ಕೂಡ ಕ್ಲೀನಾಗಿರಬೇಕು. ಒಂಚೂರು ಎಲ್ಲರೂ ಕಸ ಬಿದ್ದಿದ್ರೆ ಆ ಕ್ಷಣನೇ ಕ್ಲೀನ್ ಮಾಡಬೇಕು ನಾನು. ಒಂದು ಸಲ ರಾತ್ರಿನೂ ಕಸ ಗೂಡಿಸ್ಬಿಟ್ಟೆ ಮಲಗೋದು ನಾನು. ಹಾಗೆ ಅಂತೂ ಮಲಗಲ್ಲ, ಇಲ್ಲಾಂದರೆ ಸಮಾಧಾನ ಆಗೋಲ್ಲ. ಮನೆ ಕ್ಲೀನಾಗಿದ್ದರೆ ಮನಸ್ಸು ಕೂಡ ಕ್ಲೀನಾಗಿರುತ್ತೆ, ಹಾಗೂ ನೆಮ್ಮದಿಯಾಗಿರ್ಬೋದು. ಹಾಗಾಗಿ ನನಗೆ ಮನೆ ಯಾವತ್ತೂ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಇವಾಗ ಲಾಸ್ಟಲ್ಲಿ ಮಲಗೋ ಟೈಮಲ್ಲಿ ಗಿಣ್ಣದ ಹಾಲು ಕೊಟ್ಟಿದ್ರು ನಮ್ಮ ಅತ್ತಿಗೆಯವ್ರ ಮನೆಯಲ್ಲಿ. ಹಸು ಕರು ಹಾಕಿದೆ ಅಂತ ನಾನು ಒಂದು ಲಾಗಲ್ಲಿ ಹೇಳಿದ್ದೆ. ಸೊ ಆ ಗಿಣ್ಣದ ಹಾಲು ಕೊಟ್ಟಿದ್ರು ಅಲ್ವಾ, ನೈಟೇ ಗಿಣ್ಣ ಮಾಡಿಬಿಟ್ಟು ಮಲ್ಕೊಬಿಟ್ರೆ ಬೆಳಗ್ಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ನೈಟೇ ಗಿಣ್ಣಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಗಿಣ್ಣ ಮಾಡೋದಕ್ಕೆ ಇವಾಗ ಬೆಲ್ಲ ಎಲ್ಲ ಜಜ್ಜಿ ಹಾಕ್ಕೊಂಡಿದ್ದೀನಿ. ಹಾಲು ಸೋಸ್ಕೋಬೇಕಲ್ವ, ಇದು ಪಾಕ ಎಲ್ಲ ಮಾಡೋಕ್ಕೆ ಬರಲ್ಲ ಬೆಲ್ಲ, ಹಾಗಾಗಿ ಬೆಲ್ಲನ ಚೆನ್ನಾಗಿ ಜಜ್ಕೊಂಡು ಹಾಲಲ್ಲಿ ಹಾಕ್ಕೊಂಡ್ರೆ ಅದನ್ನು ಸೋಸ್ಕೋಬೋದು. ಕಲ್ಲು ಮಣ್ಣು ಏನಾದರೂ ಕಡ್ಡಿ ಕಸ ಇದ್ದರೆ ಬಂದುಬಿಡತ್ತೆ. ಸೊ ನಾನು ಏನು ಮಾಡಿದೆ ನೋಡಿ, ಇಲ್ಲಿ ಸ್ಪೂನ್ ತೊಗೊಂಡ್ಬಿಟ್ಟು ಮಿಕ್ಸ್ ಮಾಡೋಣ ಅಂತ ಒಂದು ಸ್ಪೂನ್ ಇಟ್ಕೊಂಡ, ಅದು ಹಾಲೊಳಗೆ ಮುಳುಗೋಗ್ಬಿಟ್ಟಿದೆ. ನಂಗೆ ಗೊತ್ತಿಲ್ಲ, ನಾನು ಕೈ ಹಾಕೋಕೆ ಹೋಗ್ಬಿಟ್ಟಿದ್ದೀನಿ ಅದರಲ್ಲಿ ಇದೆ ಅಂತ. ಮತ್ತು ಇನ್ನೊಂದು ಸ್ಪೂನ್ ತೊಗೊಂಡ್ಬಿಟ್ಟು ಎತ್ಕೊಂಡೆ. ಇವಾಗ ಗಿಣ್ಣಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೈಟ್ ಊಟ ರೈಸು, ಬಜ್ಜಿ, ಅನ್ನ ಸಾಂಬಾರು, ಆಮೇಲೆ ಅದ್ರ ಮೇಲೆ ಬೆಣ್ಣೆ. ನಮ್ಮ ಅತ್ತೆಯವ್ರಿಗೆ ಥೈರಾಯ್ಡ್ ಮತ್ತು ಶುಗರ್ ಎರಡೂ ಇರೋದ್ರಿಂದ ಡಾಕ್ಟರ್ ಇನ್ಸುಲಿನ್ ಕೊಟ್ಟಿದ್ರು ಮನೆಯಲ್ಲೇ ತೊಗೊಳೋದಕ್ಕೆ. ಬೆಳಗ್ಗೆ ಮತ್ತು ರಾತ್ರಿ 2 ಟೈಮು ತೊಗೊಳ್ಬೇಕು. ಸೊ ಹಾಗಾಗಿ ಅವ್ರಿಗೆ ನೈಟ್ ಮಲಗೋ ಅಷ್ಟರಲ್ಲಿ ಇನ್ಸುಲಿನ್ ಇಂಜೆಕ್ಷನ್ ಕೊಟ್ಬಿಡ್ತೀನಿ. ನಿಜವಾಗ್ಲೂ ಆ ಸಿಸ್ಟರ್ಗಳೆಲ್ಲ, ಡಾಕ್ಟರ್ಗಳೆಲ್ಲ ಯಾವ ಥರ ಇಂಜೆಕ್ಷನ್ ಚುಚ್ತಾರೆ, ಭಯ. ನಾನು ಯಾವತ್ತೂ ಇಂಜೆಕ್ಷನ್ ಚುಚ್ಚಿಸ್ಕೊಳ್ಳೋಕ್ಕೆ ಭಯ ನನಗೆ. ಇನ್ನು ನಾನೇ ಬೇರೆಯವ್ರಿಗೆ ಚುಚ್ತಿದ್ದೀನಿ ಅಂದರೆ ಎಷ್ಟು ಭಯ, ಬೇಜಾರು ಎಲ್ಲ ಆಗ್ತಿತ್ತು ಕಣಪ್ಪ ನನಗಂತೂ. ಪಾಪ ನಮ್ಮ ಅತ್ತೆಯವ್ರಿಗೆ ಹಾಕ್ಬೇಕಾದ್ರೆ ನಿಜವಾಗ್ಲೂ ನನಗೆ ಬೇಜಾರಾಗ್ತಾಯಿತ್ತು. ಎಷ್ಟು ನೋವಾಗುತ್ತೆ, ಒಂದು ಪಿನ್ ಚುಚ್ಚಿದ್ರೆ ಸಾಕು, ಅಪ್ಪ ಎಷ್ಟು ನೋವಾಯಿತು ಅಂತ ಹೇಳ್ತೀವಿ. ಪಾಪ ಅವ್ರಿಗೆ ಇಂಜೆಕ್ಷನ್ ಕೊಡಬೇಕಾದ್ರೆ ನಾವು ಅಷ್ಟು ದೊಡ್ಡ ಸೂಜಿ ಚುಚ್ಚಬೇಕಾದ್ರೆ ಇನ್ಸುಲಿನ್ ಅಷ್ಟು ದೊಡ್ಡದಿರಲ್ಲ, ಬಟ್ ಆದರೂ ಅವರಿಗೆ ನೋವಾಗುತ್ತೆ ಅಂತ ಹೇಳ್ತಾರೆ. ನೋವಾಗುತ್ತೆ ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ನಂಗೆ ನಿಜ ಬೇಜಾರಂತ ಅನಿಸುತ್ತೆ. ಅವ್ರಿಗೆ ಇಂಜೆಕ್ಷನ್ ಕೊಟ್ಟು ಬಂದಮೇಲೆ ನಾನು ಇದು ಗಿಣ್ಣ ಮಾಡೋದಕ್ಕೆ ಬೆಲ್ಲನ ಕರಗೋದಕ್ಕೆ ಇಟ್ಟೋಗ್ಬಿಟ್ಟಿದ್ದೆ. ಇವಾಗ ಬೆಲ್ಲ ಚೆನ್ನಾಗಿ ಕರಗಿತ್ತು. ಇವಾಗ ಅದನ್ನು ಸೋಸ್ಕೊಂಡೆ. ಒಂದು ಬೇರೆ ಪಾತ್ರೆಗೆ ಸೋಸ್ಕೊಂಡ್ಬಿಟ್ಟು ಒಂದೆರಡು ಕಾಯಿ ಏಲಕ್ಕಿನ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇನೆ ನಾನು. ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಟಿದ್ದೆ ಮೊದಲಿಗೆನೆ. ಇವಾಗ ಗಿಣ್ಣದ ಹಾಲು ಏನಿರುತ್ತೆ ಆ ಪಾತ್ರೆನ ತೊಗೊಂಡೋಗಿ ಕುಕ್ಕರ್ ಒಳಗೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಆಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಬೋದು, ಅಥವಾ ಕುಕ್ಕರ್ ವಿಷಲ್ ತೆಗೆದ್ಬಿಟ್ಟು ಒಂದು 30 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಅದನ್ನು ಮಾರ್ನಿಂಗ್ ತಿನ್ಬೋದು. ಇವಾಗ ನಾನು ಅದೆಲ್ಲ ಮಾಡಿಬಿಟ್ಟು ಮಲಗೋ ಅಷ್ಟರಲ್ಲಿ 10:30 ಆಗ್ತಾ ಬಂದಿತ್ತು ಟೈಮು. ಇದು ನಾನು ಈ ಲಾಗ್ನ ಮತ್ತೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಇರೋದು. ಬೆಳಿಗ್ಗೆ ಎದ್ದ ತಕ್ಷಣ ಈ ಥರ ಕೈ ಉಜ್ಜಿ ನಮ್ಮ ಕಣ್ಣಿಗೆ ಹೊತ್ಕೊಂಡು ಆಮೇಲೆ ಒಂದು ಮಂತ್ರ ಹೇಳಬೇಕು. ಕರಾಗ್ರ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಇದು ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಈ ಥರ ಹೇಳೋದಕ್ಕೆ. ಇವಾಗ ನಿಮಗೆಲ್ಲ ಏನು ತೋರಿಸ್ತಿದ್ದೀನಿ ಗೊತ್ತಾ, ಗಿಣ್ಣ ಹೇಗಾಗಿರುತ್ತೆ ಅಂತ ನೋಡೋಣ ಬನ್ನಿ. ನನಗೆ ಏನಾದರೂ ರಾತ್ರಿ ಮಾಡಿಟ್ರೆ ಅದು ಬೆಳಗ್ಗೆ ಹೇಗಾಗಿರುತ್ತೆ ಅಂತ ನೋಡೋ ಕ್ಯೂರಿಯಾಸಿಟಿ ತುಂಬಾ ಇರುತ್ತೆ. ಇವಾಗ ನೋಡಿ ಹೇಗಾಗಿದೆ ಅಂತ, ಸಖತ್ತಾಗಿದೆ ಅಲ್ವಾ. ನನಗೆ ಗಿಣ್ಣ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಈ ಕಡೆ ಅದನ್ನು ದೋಸೆಗೆ, ರಾಗಿ ರೊಟ್ಟಿಗೆ ಅದಕ್ಕೆಲ್ಲ ಹಚ್ಕೊಂಡು ತಿಂತಾರಂತೆ, ಬಟ್ ನನಗೆ ಅದೆಲ್ಲ ಗೊತ್ತೇ ಇಲ್ಲ. ನಮ್ಮ ಕಡೆ ಮಾಮೂಲಿ ಹಾಗೆ ತಿಂತೀವಿ ನಾವು. ಈ ಥರ ದೋಸೆ, ರಾಗಿ ರೊಟ್ಟಿ ಅದ್ರ ಜೊತೆ ಯಾವತ್ತೂ ತಿಂದೇ ಇಲ್ಲ. ನೋಡಿ ಗಿಣ್ಣ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಲ್ವಾ. ಈ ಥರ ಚಾಕುಗೆ ಅಂಟ್ಕೊಂಡಿಲ್ಲ ಅಂದರೆ ಚೆನ್ನಾಗಿ ಕುಕ್ ಆಗಿದೆ ಅಂತ ಅರ್ಥ. ಇವಾಗ ಬೆಳಗ್ಗೆ ತಿಂಡಿಗೆ ನಾನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ವೆಜಿಟೇಬಲ್ಸ್ ಪಲಾವ್ ಮಾಡೋಣ ಅಂತ. ಇಷ್ಟು ತರಕಾರಿ ಕಟ್ ಮಾಡೋ ಅಷ್ಟರಲ್ಲಿ ಇಷ್ಟು ಎಲ್ಲ ಹರಡ್ಕೊಂಡ್ಬಿಟ್ಟಿತ್ತು. ಇಷ್ಟೆಲ್ಲ ತೆಗೆದ್ಬಿಟ್ಟು ಫುಲ್ ಮೆಸ್ಸಿ ಆಗೋಗ್ಬಿಟ್ಟಿತ್ತು. ಇವೆಲ್ಲ ಕ್ಲೀನ್ ಮಾಡಬೇಕು. ಇದು ಕ್ಲೀನ್ ಮಾಡೋ ತನಕ ನನಗೆ ಬೇರೆ ಕೆಲಸ ಮಾಡೋದಕ್ಕೆ ಮನಸ್ಸು ಬರಲ್ಲ. ಫಸ್ಟ್ ಇವೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಮುಂದಿನ ಕೆಲಸ ಮಾಡ್ಕೊಳ್ಬೋದು ಆರಾಮಾಗಿ. ಆ್ಯಂಡ್ ಇವಾಗ ನೋಡಿ ಈರುಳ್ಳಿ ಮೇಲೆ ಈ ಥರ ಕಪ್ಪಗಿರುತ್ತಲ್ಲ ಅದೆಲ್ಲ ಕ್ಲೀನಾಗಿ ತೊಳ್ಕೊಬೇಕು. ಅದೆಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ. ಸೊ ನಾನು ಈರುಳ್ಳಿ ಮಾತ್ರ ಯಾವತ್ತೂ ತೊಳಿದೇನೆ ಹಾಕಲ್ಲ. ಈರುಳ್ಳಿ ಕೂಡ ತೊಳಿಬೇಕು ನಾನು. ಇವಾಗ ವೆಜಿಟೇಬಲ್ಸ್ ಪಲಾವ್ ರೆಡಿ ಆಯಿತು ನೋಡಿ. ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇವಾಗ ಹಾಗೆ ಮಧ್ಯಾಹ್ನಕ್ಕೆ ಸಾಂಬಾರು ಕೂಡ ಇವಾಗೆ ಮಾಡ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಸಾಂಬಾರು ಮಾಡಿಬಿಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ಅತ್ತಿಗೆ ಮಗಳನ್ನ ಕರ್ಕೊಂಡು ಬಿಟ್ಬಿಡ್ತಾರೆ ಇವಾಗ ಮನೆಗೆ. ಅವಳು ಇಟ್ಕೊಂಡು ಕೆಲಸ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಅವಳು ಬರೋ ಅಷ್ಟರಲ್ಲಿ ಒಂದು ಸ್ವಲ್ಪ ಕೆಲಸ ಬೇಗ ಮುಗಿಸ್ಕೊಬಿಡ್ಬೇಕು ನಾನು. ಅವಳಂತೂ ಸ್ವಲ್ಪ ಹೊತ್ತು ಕೂಡ ಸುಮ್ಮನೆ ಇರೋಲ್ಲ. ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾಳೆ. ಅವಳ ಹಿಂದೆನೇ ಇರಬೇಕಾಗತ್ತೆ ನಾವು. ಹಾಗೆ ವಿಡಿಯೋ ಎಡಿಟಿಂಗ್ ಕೂಡ ಅವಳು ಮಲ್ಕೊಂಡಾಗೆ ಮಾಡಬೇಕು. ಅವಳು ಎದ್ದಾಗ ಏನಾದರೂ ನಾನು ವಾಯ್ಸ್ ಓವರ್ ಕೊಡೋಕೆ ಹೋದರೆ ಫುಲ್ ಅವಳ ವಾಯ್ಸೇ ಕೇಳಿಸ್ತಾ ಇರುತ್ತೆ. ಸೊ ಹಾಗಾಗಿ ವಿಡಿಯೋ ಎಡಿಟಿಂಗ್ ಮಾಡೋದು ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಾಕಷ್ಟು ವಿಡಿಯೋಗಳನ್ನ ಮಾಡಿಟ್ಕೊಂಡಿರ್ತೀನಿ, ಬಟ್ ಎಡಿಟಿಂಗ್ ಮಾಡೋದಕ್ಕೆ ನನಗೆ ಆಗ್ತಾನೆ ಇಲ್ಲ. ವಿಡಿಯೋಗಳನ್ನೆಲ್ಲ ಹೇಗೋ ಕ್ಯಾಪ್ಚರ್ ಮಾಡಿಕೊಂಡು ವಿಡಿಯೋಗಳು ಮಾಡ್ಕೊಳ್ಬೋದು, ಬಟ್ ಎಡಿಟಿಂಗ್ ಮಾಡೋದಿದೆಯಲ್ಲ ಅದರಷ್ಟು ತಲೆನೋವು ಯಪ್ಪ ಯಾವುದ್ರಲ್ಲೂ ಇಲ್ಲ. ಇವಾಗ ಗಿಣ್ಣು ಕೂಡ ರೆಡಿಯಾಗಿತ್ತಲ್ವ. ಸೊ ಹಾಗೆ ಇಡೋದೇನಕ್ಕೆ, ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನೇ ಒಂದು ಚಾಕು ತೊಗೊಂಡು, ನನ್ನ ಬರ್ಡೇ ಅಲ್ಲ ಬಟ್ ಆದ್ರೂ ಸುಮ್ಮನೆ ಹಾಗೆ ಕಟ್ ಮಾಡೋದು, ಕೇಕ್ ಥರ ಚೆನ್ನಾಗಿ ಕಟ್ ಆಗ್ತಿದೆ ಅಲ್ಲ ಅಂತ ಹ್ಯಾಪಿ ಬರ್ಡೇ ಟು ಮೀ ಅಂತ ನನಗೆ ನಾನೇ ಹೇಳ್ಕೊಂಡು ವಿಶ್ ಮಾಡ್ಕೊಳ್ತಾ ಕೇಕ್ ಕಟ್ ಮಾಡ್ತಾ ಇದ್ದೆ. ಸಾರಿ, ಗಿಣ್ಣು ಕಟ್ ಮಾಡ್ತಾ ಇದ್ದೆ.
ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಿಣ್ಣು ಅಂತ. ಅದು ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ. ಅದೊಂಥರ ಸಾಫ್ಟಾಗಿ ತಿನ್ನೋದಕ್ಕೂ ಹಾಗೆ ನೋಡೋದಕ್ಕೂ ತುಂಬಾನೇ ಸುಂದರವಾಗಿ ಕಾಣ್ತಾ ಇತ್ತು. ಆ್ಯಕ್ಚುಲಿ ನನಗೇನು ಗೊತ್ತಾ, ಇದಿಷ್ಟು ಚೆನ್ನಾಗಿ ಕಾಣ್ತಿರ್ಬೇಕಾದ್ರೆ ಅದನ್ನು ತಿನ್ನೋದಕ್ಕೆ ಇಷ್ಟನೇ, ಬಟ್ ತಿನ್ನೋದಕ್ಕೆ ಮನಸ್ಸಾಗ್ತಾಯಿಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ, ಹಾಳು ಮಾಡಬೇಕಲ್ಲ ಅಂತ ಬೇಜಾರು ಅಷ್ಟೇನೆ. ನಾನು ಯಾವಾಗಲೂ ಅಷ್ಟೇ, ಯಾವ್ದಾದ್ರು ಒಂದು ವಸ್ತು ಚೆನ್ನಾಗಿ ಕಾಣ್ತಿದೆ ಅಂತ ಅಂದರೆ ಬಟ್ ಅದು ಹಾಳು ಮಾಡೋಕ್ಕೆ ಇಷ್ಟ ಆಗಲ್ಲ. ಹಾಗೆ ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಇವಾಗ ನಾನು ತಿಂಡಿ ತಿಂತಾ ಇದ್ದೀನಿ. ವೆಜಿಟೇಬಲ್ಸ್ ಪಲಾವ್ ನಿಜವಾಗ್ಲೂ ಟೇಸ್ಟಿಯಾಗಿ ಬಂದಿತ್ತು. ಹಾಗೆ ಇವತ್ತಿಗೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನೀವು ಇಷ್ಟಪಟ್ಟು ಹಾಗೆ ಎಂಜಾಯ್ ಮಾಡಿಕೊಂಡು ನೋಡಿದ್ದೀರಾ ಅಂತ ಅಂದರೆ ಕಮೆಂಟಲ್ಲಿ ತಿಳಿಸಿ ಚೆನ್ನಾಗಿದೆ ವಿಡಿಯೋ ಅಂತ. ಯಾಕಂದರೆ ನನಗೆ ಮತ್ತೆ ವಿಡಿಯೋ ಮಾಡೋದಕ್ಕೆ ನಿಮ್ಮಿಂದ ಪ್ರೋತ್ಸಾಹ ಸಿಗಬೇಕು. ಸೊ ಹಾಗಾಗಿ ಪ್ಲೀಸ್ ಜಸ್ಟ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವ್ಲಾಗ್ನೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.